ಏನು ಹೇಳಿದರೆ, ನಮ್ಮ ಅಜ್ಜ ಅಜ್ಜಂದರು ಏನು ಹೇಳಿದರೆ ಅಷ್ಟಕ್ಕೆ ಸೀಮಿತವಾಗಿರ್ತೇವೆ. ಸಾಂಸಾರಿಕವಾದಂಥ ಸಂಕೋಲೆಯ ಮಧ್ಯ ಇರ್ತಕ್ಕಂಥ ಸಂಸಾರಸ್ಥರು ಏನು ತಾನೇ ಹೇಳಿ ಯಾರು ಭಜನೆ ಮಾಡು, ಪೂಜೆ ಮಾಡು ಅಂತ ಹೇಳ್ತಾರೆ. ಆದರೆ ಅದೆಲ್ಲ ನಶಿಸ್ತಾ ಬರ್ತಕ್ಕಂಥ ಈ ಆಧುನೀಕರಣದ ಯುಗದಲ್ಲಿ ಅದೆಲ್ಲ ಲುಪ್ತ ಆಗ್ತಾಯಿದೆ. ಭಜನೆ, ಭಗವದ್ಭಕ್ತಿ, ಪ್ರೀತಿ, ನಂಬಿಕೆ, ವಿಶ್ವಾಸಗಳೆಲ್ಲ ಆಧುನೀಕರಣ ಎಂಬ ಆ ರಭಸದ ನಾಗಾಲೋಟದ ಮುಂದೆ ನಮ್ಮ ಸನಾತನ ಪರಂಪರೆಯ ಸಂಸ್ಕಾರಗಳು ಲುಪ್ತತೆಯನ್ನು ಕಾಣಲಿಕ್ಕೆ ಶುರುವಾಗಿದೆ. ಅಂದರೆ ನಮಗೆ ಸುಖ ಎಂದರೆ ಅಧಿಕಾರ, ಸಂಪತ್ತು, ಕೀರ್ತಿ, ಇದನ್ನೇ ಈ ಒಂದು ಮಾಪನದಲ್ಲಿ ನಾವು ಅಳಿತಾ ಇರ್ತೇವೆ. ಪಂಚೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಅಥವಾ ಇನ್ನಿತರ ನಮ್ಮ ಯಾವ ಇಂದ್ರಿಯಗಳಿಂದ ಬರತಕ್ಕಂಥ ಒಂದು ಅನುಭವಗಳಿದೆಯಲ್ಲ, ಅದನ್ನು ನಮ್ಮ ಆಧುನೀಕರಣ ಭಾಷೆಯಲ್ಲಿ ಎಂಜಾಯ್ಮೆಂಟ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಅದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇರ್ಬೋದು, ಅಥವಾ ನಮ್ಮ ಪ್ರತಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ ಇರ್ಬೋದು, ಅಥವಾ ತನ್ಮಾತ್ರೆ, ಶಬ್ದ, ಸ್ಪರ್ಶ, ರೂಪರಸ, ಗಂಧಾದಿಗಳಿರ್ಬೋದು, ಕೈ, ಕಾಲು, ಬಾಯಿ, ಗುಯ್ಯ, ಉಪಸ್ಥ ಇರ್ಬೋದು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇರ್ಬೋದು. ಇವೆಲ್ಲಗಳಿಂದ ಬರತಕ್ಕಂಥ ಸುಖಗಳನ್ನು ಎಂಜಾಯ್ಮೆಂಟ್ ಅಂತ ಹೇಳಿದೆ. ಅದರ ಆಚೆ ಇದೆಯಲ್ಲ, ಭಗವದ್ಭಕ್ತಿಯಿಂದ ಬರತಕ್ಕಂಥ ಸುಖವನ್ನು ಹ್ಯಾಪಿನೆಸ್ ಅಂತ ಹೇಳಿದೆ. ಅಂಥ ಭಗವದ್ಭಕ್ತಿಗೆ ಪೂರಕ ಆಗತಕ್ಕಂಥ, ಕಾರಕ ಆಗತಕ್ಕಂಥ ಆ ಭಗವದ್ಭಕ್ತಿಯ ಸಂಸ್ಕಾರಗಳನ್ನು ವರ್ಧಿಸ್ತಕ್ಕಂಥ ಕೈಂಕರ್ಯವನ್ನು ಇಂಥ ಚಾತುರ್ಮಾಸದ ಪುಣ್ಯವೇದಿಕೆ ಮಾಡ್ತಾಯಿದ್ದೆ. ಇವತ್ತು ಚಾತುರ್ಮಾಸವನ್ನು ಇಷ್ಟು ಅದ್ಧೂರಿಯಿಂದ ಒಂದು ಉತ್ಸವದ ರೀತಿಯಲ್ಲಿ ಯಾಕೆ ಆಚರಿಸ್ತಾ ಇದ್ದೇವೆ ಅಂದರೆ, ಎಲ್ಲ ಜಾತಿ ಜನಾಂಗಗಳು ಒಟ್ಟು ಸೇರಿಕೊಂಡು ಭಾರತೀಯ ಸನಾತನ ಧರ್ಮ ಇರುವುದಾಗಿ ಅಲ್ವಾ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಲೋಕ ಸುಖಿನೋ ಭವಂತು. ಅಲ್ಲೊಂದು ಬೋರ್ಡಲ್ಲಿ ಹಾಕ್ತೇವೆ ನಾವು, ವಸುದೈವ ಕುಟುಂಬಕಂ. ಇಲ್ಲಿರುವವರು ನಾವೆಲ್ಲ ಒಂದೇ ಕುಟುಂಬ ಅಂತ ಇಲ್ಲಿ ಹಾಕ್ತೇವೆ. ನಾವೆಲ್ಲರೂ ಒಂದೇ ಕುಟುಂಬದವ್ರತ್ತೆ ಬರಿತೇವೆ, ವಸುದೈವ ಕುಟುಂಬ ಅಂತ ನಮ್ಮ ಸನಾತನ ಧರ್ಮದಲ್ಲಿ. ಮತ್ತು ಯಾರಾದರೂ ಇಲ್ಲಿ ಅಧ್ಯಾಪಕರು, ಮಾಸ್ಟ್ನವರು, ಟೀಚರ್ನವರು ಇದ್ದಾರೆ ಗೊತ್ತಿಲ್ಲ, ತುಂಬ ಜನ ಇರ್ಬೋದು. ಅವರು ಶಾಲೆಯಲ್ಲಿ ಹೇಳ್ತಾರೆ, ಓಂ ಸಾನಾವತು ಸಾನೌ ಬುನಕ್ತು ಸವೀರ್ಯಂ ಕರಾವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಯಿ ಓಂ ಶಾಂತಿ ಶಾಂತಿ ಶಾಂತಿ. ಏನಮ್ಮ ಅದರ ಶಾಂತಿ ಮಂತ್ರ? ಅದು ಕರೆಕ್ಟಾಗಿ ನೆನಪಿಲ್ಲ ಸ್ವಾಮಿ, ಆದರೆ ನಾವು ಹೇಳ್ಕೊಡ್ತಾ ಬಂದಿದ್ದೇವೆ. ಓಂ ಸಾನಾವತು, ನಾವೆಲ್ಲ ಒಟ್ಟು ಸೇರೋಣ. ಇಷ್ಟು ಜನ ಇಲ್ಲಿ ಒಟ್ಟು ಸೇರಿದ್ದೀರಿ, ಯಾರು ಏನು ಅಂತ ಗೊತ್ತಿಲ್ಲ. ಬೆಂಗಳೂರಿನವರು, ಮೈಸೂರಿನವರು, ಬೆಳಗಾಂನವರು, ಹುಬ್ಬಳ್ಳಿಯವರು, ಯಾವ ಜಾತಿ ಪಾತಿ ಅಂತ ಗೊತ್ತಿಲ್ಲ. ಸಾನಾವತು, ಒಟ್ಟು ಸೇರೋಣ. ಸಾನೌ ಬುನಕ್ತು, ಒಂದೇ ಅನ್ನ ಛತ್ರ ಇದೆ, ಒಟ್ಟಿಗೆ ಸೋರಿಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸವೀರ್ಯಂ ಕರಾವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಯ್. ಪರಸ್ಪರ ದ್ವೇಷವನ್ನು ಬಿಟ್ಟು ಜಗತ್ತಿನ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಸಹೋದರತೆಯಿಂದ ಕೆಲಸ ಮಾಡಬೇಕು ಅಂತ ಸಾರ್ತದೆ. ಯಾವುದು ನಮ್ಮ ಸನಾತನ ಧರ್ಮ. ಇನ್ನು ಕಾನೂನಿನ ಪರಿಭಾಷೆಗೆ ನೀವು ಹೋದರೆ, ಸಂವಿಧಾನದ 14ನೇ ಕಾಲಮ್ ಹೇಳ್ತದೆ, ಈಕ್ವಾಲಿಟಿ ಬಿಫೋರ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತೆ. ಕಾನೂನಿನ ಆರ್ಟಿಕಲ್ 15 ಹೇಳ್ತದೆ, ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಆ್ಯಂಡ್ ಕಮ್ಯುನಿಟಿ ಅಂತ ಹೇಳ್ತದೆ. ಜಾತಿ ಮತ್ತು ಲಿಂಗದ ಆಧಾರದಲ್ಲಿ ತಾರತಮ್ಯವನ್ನು ಮಾಡಬೇಡಿ ಅಂತೆ. ಇಷ್ಟೆಲ್ಲ ಇದ್ದರೂ ಕೂಡ ನಾವೆಲ್ಲ ವೇದ ಉಪನಿಷತ್ತುಗಳನ್ನೇ ಮತ್ತೊಂದು ಶ್ರೇಷ್ಠವಾದಂಥ 4 ವೇದಗಳಿರ್ಬೋದು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ವೇದಾಂತ, ಮೀಮಾಂಸೆ ಇರ್ಬೋದು, ಪ್ರಸ್ಥಾನ ತ್ರಯಗಳಾದಂಥ ಬ್ರಹ್ಮಸೂತ್ರ ಅಥವಾ ಉಪನಿಷತ್, ಭಗವದ್ಗೀತೆ ಇರ್ಬೋದು, ಇದನ್ನೆಲ್ಲ ಪುಂಖಾನುಪುಂಖವಾಗಿ ಸುಂದರವಾಗಿ ಮೈಕದಲ್ಲಿ ಮಂಡಿಸ್ತೇವೆ. ಮತ್ತು ಆಚೆ ಹೋದ ಕೂಡಲೇ, ಸ್ವಾಮಿಗಳೇ ನಿಮ್ಮ ಜಾತಿ ಯಾವುದು, ಅಯ್ಯ ನಿನ್ನ ಜಾತಿ ಯಾವುದು, ಅಮ್ಮ ನಿನ್ನ ಜಾತಿ ಯಾವುದು, ಇದೆಲ್ಲ ನಾವು ಮತ್ತೆ ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಜಾತಿಗಳು ಬೇಕು, ತಪ್ಪಲ್ಲ. ಜಾತಿಗಳು ನಿಮ್ಮ ಮನೆಯೊಳಗೆ ಇರಬೇಕು, ಅದರಿಂದ ಏನು ತಪ್ಪಲ್ಲ. ಅಥವಾ ಜಾತಿಯ ಸಂಘಗಳು ಕೂಡ ಇರಲಿ, ತಪ್ಪಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಇದ್ದಾರೆ, ನಮ್ಮ ವಿಧಾನಸೌಧದಲ್ಲಿ ಕೆಲಸ ಮಾಡೋರೆಲ್ಲ ಇದ್ದಾರೆ. ಅದೇನು ಹೇಳ್ತದೆ ಅಂದರೆ, ಎಲ್ಲ ಜನತೆಗೆ ಅವರಿಗೆ ಉಚಿತವಾದಂಥ ಆರೋಗ್ಯ ಕೊಡಬೇಕು, ಆಮೇಲೆ ಮೆಡಿಕಲ್ ಕೊಡಬೇಕು, ವಿದ್ಯೆ ಕೊಡಬೇಕು, ಎಲ್ಲವನ್ನೂ ಕೊಡಬೇಕು, ಸರ್ಕಾರದ ಬಾಧ್ಯತೆ ಅಂತ ಹೇಳ್ತಾರೆ.
ಸರ್ಕಾರದ ಬಾಧ್ಯತೆಗೆ ಅನುಸಾರವಾಗಿ ಉಚಿತವಾದಂಥ ಹೆಲ್ತ್ ಕೊಡಬೇಕಾದ್ರೆ ನಮ್ಮ ಶಾಸಕರು ಇರ್ಬೋದೆಲ್ಲ ಇಲ್ಲಿ ಇರ್ಬೋದು, ಅವರು ಕೊಡಲಿಕ್ಕಾಗ್ತದ. ಒಂದು ಆಸ್ಪತ್ರೆಯಲ್ಲಿ 25 ಬೆಡ್, ಇನ್ನೊಂದು ಆಸ್ಪತ್ರೆಯಲ್ಲಿ 25 ಬೆಡ್ ಇರ್ಬೋದು. ಇಲ್ಲಿ 2.5 ಲಕ್ಷ 3 ಲಕ್ಷ ಜನ ಇರೋ ಕೊಡೋಕ್ಕಾಗ್ತದ? ಆಯಿತು, ಉಚಿತ ಮನೆ ಕೊಡಬೇಕು ಅಂತ ಬರ್ತದೆ, ಎಷ್ಟು ಮನೆ ಅಂತ ಗೊತ್ತಿಲ್ಲ, ಒಂದು 10 ಮನೆ ಬರ್ತದೆ ವರ್ಷಕ್ಕೆ ಗೊತ್ತಿಲ್ಲ. ಇದೆಲ್ಲ ಸರ್ಕಾರದ ಧೋರಣೆಗಳನ್ನು ಇವರಿಗೆ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವದ ಅನುಸಾರದಲ್ಲಿ ಅದನ್ನು ಎಂಫೋರ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಇಂಥ ಸಂಘ ಸಂಸ್ಥೆಗಳು ಜಾತಿಯ ಸಂಘದ ಆಧಾರದಲ್ಲಿ ಬೆಳೆಸಿದರೆ ತಪ್ಪಲ್ಲ. ಅದರ ಮುಖಾಂತರ ಅವರಲ್ಲಿರ್ತಕ್ಕಂಥ ದುರ್ಬಲ ಯಾರಿದ್ದಾರೆ, ಶಿಕ್ಷಣದ ಕೊರತೆ ಇರ್ಬೋದು, ಅನಾರೋಗ್ಯದ ಕೊರತೆ ಇರ್ಬೋದು, ಅಥವಾ ಮನೆ ಕಟ್ಟುವ ಕೊರತೆ ಇರ್ಬೋದು, ಅಥವಾ ತುಂಬ ನಿಡಿ ಪರ್ಸನ್ ಅಂದರೆ ಅಗತ್ಯತೆ ಉಳ್ಳವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಆಯಾ ಸಂಘಟನೆಗಳು ಮಾಡಬೇಕು. ಆದರೆ ಇಂಥ ಸಮಾರಂಭಕ್ಕೆ ಬರುವಾಗ ಅಥವಾ ಹೊರಗೆ ಬರುವಾಗ, ಸಾರ್ವತ್ರಿಕವಾಗಿ ಬರುವಾಗ ನಮ್ಮಲ್ಲಿ ಪ್ಯಾಟ್ರಿಯಾಟಿಸಮ್ ಬರಬೇಕು, ರಾಷ್ಟ್ರೀಯತೆ ಬರಬೇಕು. ಇವತ್ತು ಅಲ್ಲಿ ನಮ್ಮ ಇಸ್ರೇಲ್ನಂಥ, ಜಪಾನ್ನಂಥ ನಮ್ಮ ಒಂದೊಂದು ಜಿಲ್ಲೆ ಅಷ್ಟಿರೋದು, ಬೆಂಗಳೂರಿನ ಅರ್ಧದಷ್ಟು ಇರೋದು ಕೆಲವು ರಾಜ್ಯಗಳು. ಇಸ್ರೇಲ್, ಜಪಾನ್ ಅಂತ ಹೇಳಿದರೆ ಒಂದು ನಮ್ಮ ಜಿಲ್ಲೆ ಅದು 2 ಜಿಲ್ಲೆ ಇರ್ಬೋದು. ಅಂಥ ದೇಶಗಳು ಇಡೀ ವಿಶ್ವಕ್ಕೆ ಮಾಡೆಲ್ ಆಗ್ತದೆ, ಮಾದರಿ ಆಗ್ತದೆ. ಹೇಗೆ ರಾಷ್ಟ್ರೀಯತೆ, ಒಂದು ದೇಶ, ಒಂದು ಭಾಷೆ. ಇಲ್ಲಿ ಬರುವಾಗ ಎಷ್ಟು ಸಾವಿರದಷ್ಟು ಜಾತಿಗಳು, ಆ ಜಾತಿಯೊಳಗೆ ವಿಂಗಡಣೆ, ಜಾತಿಯ ದ್ವೇಷಗಳು. ರಾಜಕೀಯ ಬಂದರೆ ಕೇಳಬೇಡಿ, ಆ ಪಕ್ಷದವರು ಈ ಪಕ್ಷದಂತ ಒಂದಷ್ಟು ರಾಶಿ ದ್ವೇಷ ಅಂದರೆ ದ್ವೇಷನೇ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಉದ್ಧಾರ ಯದಾತ್ಮನಾತ್ಮನ ಮೌಸಾದೇತಾತ್ಮಯೋ ಆತ್ಮನೋ ಆತ್ಮಯೋ ರಿಪರಾತ್ಮನ. ನಿನ್ನ ಆತ್ಮನ್ನು ನೀನೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ ಅಂತ ಹೇಳ್ತಾನೆ. ಎಷ್ಟು ಸುಂದರವಾಗಿದೆ ಅಲ್ವಾ? ನಾವಾದರೂ ನಮ್ಮ ಇಂದ್ರಿಯಗಳ ಕೈಗೆ ಕೆಲಸ ಕೊಟ್ಟು ನಮ್ಮನ್ನು ನಾವು ಮರಿತೇವೆ. ನಮ್ಮ ಕೈ, ಕಾಲು, ಬಾಯಿ, ಗುಯ್ಯ, ಉಪಸ್ಥ ಇದು ಏನೂ ಮಾಡೋದಿಲ್ಲ. ಇಲ್ಲಿಂದ ಬರಬೇಕು, ನಮ್ಮ ಇದು ಉಂಟಲ್ವಾ ಸೆಂಟ್ರಲ್ ರೂಮಿಂದ ಬರಬೇಕು. ಆ ಸೆಂಟ್ರಲ್ ರೂಮನ್ನೇ ನಾವು ಕಂಟ್ರೋಲ್ ಮಾಡಬೇಕು. ನಿನ್ನ ಮನವನ್ನು ನೀರಿರ್ತಾರೆ ನೀನೇ ಮುಕ್ಕಣ್ಣ ಅಂತ ಹೇಳ್ತೀನಿ. ನಮ್ಮ ಮನಸ್ಸು ಮತ್ತು ಬುದ್ಧಿಗಳನ್ನು ನಾವು ನಿಯಂತ್ರಣಕ್ಕೆ ತರಬೇಕಂತ. ಈ ಶರೀರ ಎಂಬುದೇ ಒಂದು ನಡೆಯುವಂಥ ದೇವಸ್ಥಾನ ಅಂತೆ, ದೇವಾಲಯ ಅಂತೆ. ನಮ್ಮ ಫಾರಿನರ್ಸ್ಗೆಲ್ಲ ಭಾಳ ಪ್ರಿಯವಾದಂಥ ಉಪನಿಷತ್ತು ಅಂದರೆ ಕಠೋಪನಿಷತ್ತು. ಕಠೋಪನಿಷತ್ತಲ್ಲಿ ಅಧ್ಯಾಪಕ ಯಾರೆಂದರೆ ಯಮಧರ್ಮರಾಯ. ಆಶ್ಚರ್ಯ ಆಗ್ತದೆ, ಯಾವ ದೇವತೆಗೂ ನೀವು ಪೂಜೆ ಮಾಡ್ತೀರಿ, ಯಮನ ಒಂದು ಪೂಜೆ ಮಾಡೋದಿಲ್ಲ, ಅವನು ಸುದ್ದಿ ಹೇಳೋದಿಲ್ಲ. ಅವನ ಸುದ್ದಿ ಹೇಳೋದಂದರೆ ನಮಗೆ ಸ್ವಲ್ಪ ಭಯ ಪಡಬೇಕು ಇಲ್ಲ ಅಂತ ಹೇಳ್ತಾನೆ ಅವ. ನಾನೇನು ಮಾಡಲ್ಲ, ನೀವು ಯಾಕ್ರಿ ಭಯಪಡ್ತೀರಿ? ನಿಮ್ಮ ಕರ್ಮ ಧರ್ಮಗಳೇ ನಿಮ್ಮನ್ನು ಸಮನ್ವಯಗೊಳಿಸಿ ಅದಕ್ಕೆ ಪಾತ್ರ ಅಪಾತ್ರನಾಗಿ ಮಾಡ್ತದೆ. ನನ್ನ ಏನು ಕೈವಾಡ ಇಲ್ಲ ಅಂತ ಹೇಳ್ತಾನೆ ಆ ಸ್ವಾಮಿ ಕೂಡ, ಯಮಧರ್ಮರಾಯ. ಅಲ್ಲಿ ಈಗ ನಚಿಕೇತ ಹೋಗಿದ್ದಾನೆ, ತಂದೆಯ ಸಿಟ್ಟಿಗೆ ಪಾತ್ರ ಆಗಿ. ಒಂದೊಮ್ಮೆಗೆ ಅವನ ತಂದೆ ಒಂದು ಯಜ್ಞ ಮಾಡ್ತಾನೆ. ಆ ಯಜ್ಞದಲ್ಲಿ ಅವನು ಭಾಳ ಜಿಪುಣ, ನಡೆಯಲಾರದಂಥ ದನಗಳನ್ನೆಲ್ಲ ದಾನ ಕೊಡ್ತಾನೆ. ಬೈಲು ತಿನ್ನಲಿಕ್ಕೆ ಆಗೋದಿಲ್ಲ, ಜಗಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ. ಅಪ್ಪ ಏನಿದು ನಿನ್ನ ದಾನ, ಇದು ನನ್ನನ್ನಾದರೂ ಯಾರಿಗಾದರೂ ಕೊಡು, ಏನಾದರೂ ಸೇವೆ ಮಾಡ್ತೇನೆ ಅಂತೇಳಿ. ಸಣ್ಣ ಹುಡುಗ 9-10 ವರ್ಷ. 2ನೇ ಸಲ ಕೇಳಿದ, ನನ್ನನ್ನು ಯಾರಿಗೆ ಕೊಡ್ತೀಯಪ್ಪ, ಯಾರಿಗಾದರೂ ಕೊಡು ಅಂತೆ. 3ನೇ ಸಲ ಹೇಳಿದ, ನಿನ್ನನ್ನು ಯಮನಿಗೆ ಕೊಡ್ತೇನೆ ಅಂತ ಹೇಳಿದ ಸಿಟ್ಟಿನಲ್ಲಿ. ಅಪ್ಪ ಸತ್ಯಯುಗ ನೋಡಿ, ಯಮನಿಗೆ ಕೊಡ್ತೇನೆ ಅಂತೇಳಿದ್ದಾನೆ. ಹೊರಟ ಮಗ, ಹೊರಟೇ ಬಿಟ್ಟ. ಯಮಲೋಕಕ್ಕೆ ಯಮ ಇಲ್ಲ, 3 ದಿವಸ ಇಲ್ಲ. ಪ್ರವಾಸಕ್ಕೆ ಹೋಗಿದ್ದಾನೆ, ಕಥೆಯಲ್ಲಿ ಆಗಿ ಬರ್ತದೆ, ತಮಾಷೆ ಎಲ್ಲ. 3 ದಿವಸ ಸಿಗೋದಿಲ್ಲ. ಈ ಹುಡುಗ ಮನೆ ಕಾಯ್ತಾ ಇದ್ದಾನೆ, ಬ್ರಹ್ಮಚಾರಿ. ಯಮಧರ್ಮ ಬಂದೇ ಬಿಟ್ಟ. ಮುಖದಲ್ಲಿ ತೇಜಸ್ಸು ಕಾಣ್ತದೆ, ಬ್ರಹ್ಮಚರ್ಯ ತೇಜಸ್ಸು. ಅತಿಥಿಗೆ ಏನು ನಮಗೆ ಆತಿಥ್ಯ ಕೊಡಲಿಲ್ಲ, ಏನಾದರೂ ಶಾಪ ಆಗ್ತಾನೆ ಈ ಹುಡುಗ ಅಂತ ಭಯಪಟ್ಟಿದ್ದಾನೆ. ಮಗನೇ 3 ದಿವಸ ಕೂತಿದ್ದಿ, 3 ವರಗಳನ್ನು ಕೇಳಿಕೊಡ್ತೇನೆ ಅಂತ ಹೇಳ್ತಾನೆ. ಆ ವರಗಳ ಪ್ರಸಂಗವೇ ಇದು ಕಠೋಪನಿಷತ್ತು. ತುಂಬ ಉದ್ದ ಇದೆ. 1 ಮತ್ತು 2ನೇ ವರಕ್ಕೆ ಅಷ್ಟು ಪ್ರಾಮುಖ್ಯ ಇಲ್ಲ. 1ನೇ ವರದಲ್ಲಿ ಕೇಳ್ತಾನೆ, ನನ್ನ ಅಪ್ಪ ಜಿಪುಣತ್ವವನ್ನು ಬಿಡಬೇಕು. 2ನೇ ವರವಾಗಿ ಕೇಳ್ತಾನೆ, ಸ್ವರ್ಗದ ಅಗ್ನಿಯನ್ನು, ಘಾರ್ಯಪತ್ಯದ ಇದರ ಬಗ್ಗೆ, ಸ್ವರ್ಗಕ್ಕೆ ಹೋಗುವ ದಾರಿ ಹೇಳಬೇಕು. ಅದೆಲ್ಲ ಗೌನ. 3ನೇ ವರವಾಗಿ ಬರ್ತದೆ ಅಮರತತ್ವ. ಈ ಜಗತ್ತಿನಲ್ಲಿ ಮನುಷ್ಯ ಸತ್ತಾದ ಮೇಲೆ ಏನಾಗ್ತಾನೆ, ಅಮರತತ್ವದ ಬಗ್ಗೆ ನನಗೆ ಜ್ಞಾನ ಕೊಡಬೇಕು ಅಂತ. ಅದೊಂದು ಬಿಡು ಮಗ, ಅಮರತತ್ವದ ಬಗ್ಗೆ ಮಾತಾಡಬೇಡ, ಅದು ತುಂಬ ಜಟಿಲ, ಕಠಿಣ. ಈ ಜಗತ್ತಿನಲ್ಲಿ ನಿನ್ನನ್ನು 1 ಲಕ್ಷ ವರ್ಷ ಚಕ್ರವರ್ತಿಯಾಗಿ ಮಾಡ್ತೇನೆ, ಬೇಕಾದರೆ ಎಲ್ಲ ವೈಭವೋಪೇತ ವ್ಯವಸ್ಥೆಗಳನ್ನು ಮಾಡಿಸಿ ಅಂತ ಹೇಳ್ತೇನೆ. ಇಲ್ಲ, ನೀನು 1 ಲಕ್ಷ ವರ್ಷ ಚಕ್ರವರ್ತಿ ಮಾಡಿದರೂ 1 ಲಕ್ಷದ 1 ದಿನ ಆದಾಗ ನಾನು ಶರೀರ ಬಿಡಬೇಕು, ಮತ್ತು ನಾನು ಪತನ ಆಗಬೇಕು, ಭೂಮಿಗೆ ಬರಬೇಕು. ಆದ ಕಾರಣ ಬೇಡ, ನನಗೆ ಅಮರತತ್ವದ ಬಗ್ಗೆ, ಮೋಕ್ಷದ ಬಗ್ಗೆ ಜ್ಞಾನ ಬೇಕು ಅಂತ ಹೇಳ್ತಾನೆ. ಆಗ ಆ ಜಿಜ್ಞಾಸೆ ಪ್ರಾರಂಭ ಆಗ್ತದೆ. ಅದೇ ಕಠೋಪನಿಷತ್ತು. ಯಮಧರ್ಮಯ ಅಧ್ಯಾಪಕನಾಗಿ ಹೇಳ್ತಾನೆ, ಈ ಶರೀರ ಎಂಬುದೇ ಒಂದು ರಥ, ನಡೆಯುತ್ತಿರುವ ದೇವಾಲಯ.
ಈ ರಥದಲ್ಲಿರುವಂಥ ದೇವರೇ ನಿನ್ನ ಆತ್ಮ. ಈ ರಥವನ್ನು ನಡೆಸ್ತಕ್ಕವನು ಯಾರೆಂದರೆ ನಿನ್ನ ಬುದ್ಧಿ. ಈ ರಥದ ಲಗಾಮೇನೆಂದರೆ ನಿನ್ನ ಮನಸ್ಸು. ಈ ರಥಕ್ಕೆ ಜೋಡಿಸಿದಂಥ ಕುದುರೆಗಳಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚೇಂದ್ರಿಯಗಳು. ಪಂಚೇಂದ್ರಿಯಿಂದ ಭರಿತವಾದಂಥ ಈ ರಥದಲ್ಲಿ ಕುದುರೆಗಳು ಪಳಗಿದ ಕುದುರೆಗಳಾಗಬೇಕು. ಇಲ್ಲಿರುವಂಥ ಲಗಾಮು, ಆ ಬ್ರೇಕ್ ವೈರು ಸರಿಯಾಗಿರಬೇಕು. ಎಲ್ಲ ರಿಕ್ಷೆ ಸ್ಕೂಟ್ರ್ ಇದ್ದರೆ ಚೆಕ್ ಮಾಡ್ತಾರೆ, ಈ ವೈರ್ ಏನಾದರೂ ಸ್ವಲ್ಪ ಸವೆದಿದ ಏನಂತೆ, ಹಾಗೆ ಅದು ಕೂಡ ಸರಿಯಾಗಿರಬೇಕು ಅಂತ ಯಮಧರ್ಮರಾಯ ಹೇಳ್ತಾನೆ. ಆ ಬ್ರೇಕ್ ಎಂಬ ಲಗಾಮ್ ಎಂಬ ಮನಸ್ಸು ಸರಿ ಇರಬೇಕು. ಮತ್ತು ಸಾರಥಿ ಎಂಬ ಡ್ರೈವರು ಸರಿ ಇರಬೇಕು. ಸಾರಥಿ ಸ್ವಲ್ಪ ಏನಾದರೂ ಸಾಯಂಕಾಲ ಹೆಚ್ಚು ಕಮ್ಮಿ ಏನಾದರೂ ಸ್ವಲ್ಪ ತೆಗೊಂಡಿದ್ರೆ, ಜ್ಯೂಸ್ ಏನಾದ್ರು ತೆಗೊಂಡ್ರೆ ಮತ್ತೆ ರೈಟ್ ಲೆಫ್ಟ್ ಹೋಗ್ತದೆ ಗಾಡಿ. ಹಾಗೆ ಸಾರಥಿ ಎಂಬ ಬುದ್ಧಿ ಪರ್ಫೆಕ್ಟ್ ಆಗಿರಬೇಕು. ಹಾಗಿದ್ದರೆ ನಿನ್ನ ರಥ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ತದೆ. ಲೌಕಿಕನಾಗಿ ನೀನು ಲೌಕಿಕದ ಏನು ಉತ್ತುಂಗತೆಯನ್ನು, ರಾಜ ಆಗಬೇಕು, ಚಕ್ರವರ್ತಿ ಆಗಬೇಕು, ದೊಡ್ಡ ಸಂಪತ್ತಿಗೆ ಯಜಮಾನ ಆಗಬೇಕಂತ ನಿನಗೆ ಲೌಕಿಕವು ಕೈಗೂಡ್ತದೆ. ಪಾರಲೌಕಿಕ ಅಂದರೆ ಆಧ್ಯಾತ್ಮವಾದಂಥ ಆ ಪರಬ್ರಹ್ಮನನ್ನು ಕಾಣಬೇಕೆಂಬ ಅಪೇಕ್ಷೆ ನಿನಗಿದ್ರೆ ಅದು ಸೇರ್ತದೆ ಎಂಬುದನ್ನು ಭಗವಂತ ಅಲ್ಲಿ ಚೆನ್ನಾಗಿ ಉಲ್ಲೇಖನ ಮಾಡ್ತಾನೆ. ಪರಾವಿದ್ಯೆ, ಅಪರಾವಿದ್ಯೆ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು. ನೀನು ಶ್ರೇಯಸ್ಸನ್ನು ಸಿಲೆಕ್ಟ್ ಮಾಡ್ತೀಯಾ, ಪ್ರೇಯಸ್ಸನ್ನು ಸಿಲೆಕ್ಟ್ ಮಾಡ್ತೀಯಾ, ಪರಾವಿದ್ಯೆಯನ್ನು ಸಿಲೆಕ್ಟ್ ಮಾಡ್ತೀಯಾ, ಅಪರಾವಿದ್ಯೆಯನ್ನು ಸಿಲೆಕ್ಟ್ ಮಾಡಿ. ಅಪರಾವಿದ್ಯೆ ಅಂದರೆ ನಮ್ಮ ಎಲ್ಲ ಈ ವೇದಗಳು, ಉಪನಿಷತ್ತುಗಳು, ಲೋಕದ ಭೌತಿಕವಾದಂಥ ವ್ಯವಸ್ಥೆಯನ್ನು ನಾವು ಗಳಿಸಲಿಕ್ಕೆ ಬೇಕಂಥ ವಿದ್ಯೆ. ಪರಾವಿದ್ಯೆ ಅಂದರೆ ಪರಬ್ರಹ್ಮನಾದ ಓಂಕಾರವನ್ನೇ ಚೆನ್ನಾಗಿ ತಿಳ್ಕೊಂಡು ಮೋಕ್ಷದ ಪಥದಗಡೆ ಹೋಗತಕ್ಕಂಥ ಒಂದು ವಿದ್ಯೆಯಂತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಈ ಸೋಗೆ ಅಥವಾ ಹುಲ್ಲು ಒಂದು ಜೋಡಿಸದ ಮನೆಯಲ್ಲಿ ವಾಸ ಮಾಡ್ತೇವೆ. ಹಿಂದೆಲ್ಲ ಹುಲ್ಲಿನ ಮನೆ ಇತ್ತು ಭಾಳ ಹಿಂದೆ. ಈಗಲೂ ಅಲ್ಲಿ 1% ಎಲ್ಲಾದರೂ ನಾವು ಜಾರ್ಖಂಡ್, ಉತ್ತರಾಖಂಡ್ನ ಮೂಲೆ ಮೂಲೆ ಹೋದಾಗ ತುಂಬ ಗುಡ್ಡ ಕಾಡುಗಳಲ್ಲಿ ಕಾಣ್ತೇವೆ ಹುಲ್ಲಿನ ಮನೆ. ಹುಲ್ಲನ್ನೆಲ್ಲ ಅದಕ್ಕೆ ಹೆಣೆಯುವುದು. ಪ್ರಾಯಶಃ ಈಗದವರಿಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಅಡಿಯಲ್ಲಿ ಸೋಗೆ ಮಾಡಲು ಮತ್ತು ಹುಲ್ಲನ್ನು ಬೇಯುವುದು. ಬುದ್ಧನ ಸಂಬಂಧ ಧರ್ಮಪದ ಎಂಬ ಬುದ್ಧಿಸ್ಟ್ ಗ್ರಂಥದಲ್ಲಿ ಹೇಳ್ತಾನೆ, ಈ ಮನಸ್ಸೆಂದರೆ ಹೇಗೆಂದರೆ ಯಾವಾಗ ನಾವು ಹುಲ್ಲನ್ನು ಸರಿಯಾಗಿ ಬೇಯುವುದಿಲ್ವ, ಒಂದು ಹೆಣೆಯುವುದಿಲ್ವ ಒಂದು ಮನೆಗೆ, ಅದು ಸೋರಲಿಕ್ಕೆ ಶುರು ಆಗ್ತದೆ. ಆ ಮನೆಯಲ್ಲಿ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ, ರೆಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಸರಿಯಾದ ಹುಲ್ಲನ್ನು ಹೆಣೆದಂಥ ಮನೆಯಲ್ಲಿ ನಾವು ವಾಸ ಮಾಡಬೇಕು ಆನಂದದಲ್ಲಿ. ಅದೇ ಪಂಚೇಂದ್ರಿಯಗಳ ಒತ್ತಡಕ್ಕೆ, ಪಂಚೇಂದ್ರಿಯಗಳಿಂದ ನಮ್ಮ ಸ್ಥಿರವಾದ ಬುದ್ಧಿಗೆ ಆಘಾತವಾದಂಥ ಜಾಗದಲ್ಲಿ ನಾವು ಏನನ್ನೂ ಪಡೀಲಿಕ್ಕೆ ಆಗುವುದಿಲ್ಲ. ಮಾಡತಕ್ಕಂಥ ನಿಮ್ಮ ಲೌಕಿಕವಾದ ಕರ್ಮಗಳನ್ನು ಪೂರ್ಣ ರೂಪದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಹುಲ್ಲಿನಿಂದ ಹೆಣೆದಂಥ ಮನೆಯಲ್ಲಿ ಸುಸೂತ್ರವಾಗಿ ಸಾಂಗವಾಗಿ ನಾವು ಜೀವನ ಮಾಡ್ಬೋದು ಅಂತ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲಿ ಬುದ್ಧ ಹೇಳ್ತಾನೆ, ನೀವು ಗ್ಲಾಸಿನ ಮನೆಯಲ್ಲಿ ವಾಸ ಮಾಡಬೇಕು, ಮಣ್ಣಿನ ಮನೆಯಲ್ಲಿ ಅಲ್ಲ, ಮಣ್ಣಿನ ಗೋಡೆಯಲ್ಲಿ. ಏನು ಗುರುಗಳು ಭಾಳ ಶ್ರೀಮಂತಿಕೆಯನ್ನು ಮಾತಾಡ್ತಾರೆ ಅಲ್ಲ, ಅಲ್ಲಿ ಜ್ಞಾನವೆಂಬ ಗ್ಲಾಸಿನ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳ್ತಾನೆ ಬುದ್ಧ. ಗ್ಲಾಸಿನ ಮನೆಯ ಒಳಗೆ ವಾಸ ಮಾಡಿದರೆ ಹೊರಗೆ ಎಷ್ಟು ಜನ ಕೂತಿದ್ದಾರಂತೆ ಚೆನ್ನಾಗಿ ಕಾಣ್ತದೆ. ಅದೇ ಮಣ್ಣಿನ ಗೋಡೆಯ ಒಳಗೆ ನೀವು ವಾಸ ಮಾಡಿದರೆ ಏನೂ ಕಾಣೋದಿಲ್ಲ. 4 ಗೋಡೆಯ ಒಳಗೆ 10 ಫೀಟ್ ಜಾಗ ಮಾತ್ರ ಕಾಣೋದು. ಇಡೀ ನಿಮ್ಮ ಗೋಡೆಗೆ ಗ್ಲಾಸನ್ನು ಹಾಕಿದಿದ್ದರೆ ಹಾಗೆ ಬದುಕಿನಲ್ಲಿ ಆ ಗ್ಲಾಸ್ ಎಂಬ ಜ್ಞಾನವನ್ನು ಅಳವಡಿಸಿಕೊಂಡು ನಾವು ಬದುಕನ್ನು ನಡೆಸಬೇಕಂತೆ. ನಾವೆಲ್ಲ ನಮ್ಮ ವ್ಯವಹಾರ ಮಾಡುವಾಗ ಏನು ಮಾಡ್ತೇವೆ, ಹಲಸಿನ ಹಣ್ಣನ್ನು ಭಾಗ ಮಾಡಿ ಅದಕ್ಕೆ ಪಟ್ಕನೆ ಕೈ ಹಾಕಿದರೆ ಏನಾಗ್ತದೆ, ತಾಯಂದ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಹಲಸಿನ ಹಣ್ಣು 4 ಭಾಗ ಮಾಡ್ತೀರಿ, ಕೈ ಹಾಕ್ತೀವಿ, ಕೈಯಲ್ಲಿ ಪೂರ್ತಿ ಮಯಣ, ಸೊಲೆ ತೆಗಲಿಕ್ಕೆ ಆಗೋಲ್ಲ, ಸೀದಾ ಬಾಯಿಗೆ ಹಾಕಿದ್ರೆ ಬಾಯಿಯಲ್ಲಿ ಮಯಣ, ಕೈಯಲ್ಲಿ ಮಯಣ, ಸಿಕ್ಕಾಪಟ್ಟೆ ಮಯಣ. ಅದಕ್ಕೆ ನಮ್ಮೆಲ್ಲ ಹಿರಿಯರು ನಮಗೆ ಕಲಿಸಿದ್ದಾರೆ, ತೆಂಗಿನ ಎಣ್ಣೆ ಸವರಬೇಕು ಚೆನ್ನಾಗಿ. 2 ಕೈಗೆ ತೆಂಗಿನ ಎಣ್ಣೆಯನ್ನು ಸವರಿ, ಆಮೇಲೆ ಭಾಗವನ್ನು ಮಾಡಿ, ಆಮೇಲೆ ಸೊಲೆಯನ್ನು ತೆಗೆದು ಅದರ ಬೀಜವನ್ನು ತೆಗೆದು ಗಳಮ್ಮಂತೆ ನಾವು ಅದನ್ನು ತಿಂದು ಜೀರ್ಣಿಸ್ಬೋದಂತೆ. ಹಾಗೆ ಈ ಲೋಕದಲ್ಲಿ ಕೂಡ ಭಗವದ್ಭಕ್ತಿ ಎಂಬ ಎಣ್ಣೆಯನ್ನು ನಮ್ಮ ಕೈಗೆ ಸವರಿಕೊಂಡು, ನಮ್ಮ ಮನಸ್ಸಿಗೆ ಸವರಿಕೊಂಡು ಕರ್ತವ್ಯ ಕರ್ಮವನ್ನು ಮಾಡಿದಾಗ ನಾವು ಎಲ್ಲ ಸಮಸ್ಯೆಗಳಿಂದ ಪಾರಾಗ್ತೇವಂತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡತಕ್ಕಂಥ ಅಗತ್ಯತೆ ಇದೆ. ಇವತ್ತು ನಮ್ಮ ತಾಯಂದಿರು ಕೂಡ ಇವತ್ತಿನ ಜನ್ರೇಷನ್ನಲ್ಲಿ ಇದೆಲ್ಲ ಒಂದು ನಿಮಗೆ 50 ವರ್ಷದ ಕೆಳಗಿನವರಿಗೆ, 18ರ ಮೇಲಿನವರಿಗೆ ಇಡ್ತೇನೆ. ನಾವು ಕೂಡ ಏನು ಗೊತ್ತಿಲ್ಲ, ಸಂಸ್ಕಾರವನ್ನು ರೂಢಿಸ್ಕೊಳ್ಬೇಕು. ನೀವು ಬಂದು ಹೇಳ್ತೀರಿ, ಗುರುಗಳೇ ನಮ್ಮ ಮಗಳು ಸರಿ ಇಲ್ಲ, ನಮ್ಮ ಮಾತು ಕೇಳೋದಿಲ್ಲ, ದೇವಸ್ಥಾನಕ್ಕೆ ಬರೋದಿಲ್ಲ, ಪೂಜೆ ಮಾಡೋದಿಲ್ಲ, ಬೆಳಿಗ್ಗೆ ಭಜನೆ ಮಾಡೋದಿಲ್ಲ, ಗಂಧ ಹಾಕುವುದಿಲ್ಲ, ಊದುಬತ್ತಿ ಇಡೋದಿಲ್ಲ, ದೀಪ ಹಚ್ಚುವುದಿಲ್ಲ. ನಾನು ಮಕ್ಕಳ ಪರವಾಗಿರ್ತೇನೆ, ಅವರು ಸರಿ ಉಂಟು ಅಂತ ಹೇಳ್ತೇನೆ ಅವ್ರು ಮಾಡೋದು. ಯಾಕೆಂದರೆ ನೀವು ಅವರಿಗೆ ಕಲಿಸ್ಕೊಡ್ಲಿಲ್ಲ, ನಿಮಗೆ ಅದನ್ನು ರೂಢಿಸ್ಕೊಳ್ಳಿಲ್ಲ. 50ರ ಆಚೆಯವರು ಇಲ್ಲ ಅಂತೆಲ್ಲ ಪರ್ಸಂಟೇಜ್, ಒಂದು 50% ಇದ್ದಾರೆ ಗೊತ್ತಿಲ್ಲ. 50ರ ಆಚೆಯವರು 60ರ ಆಚೆಯವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಂದರೆ ಅವರ ಪರಂಪರೆ ಈಗ ಅಡ್ವಾನ್ಸ್ಮೆಂಟ್ ರಭಸ ಆಗಿದೆ. ನಿಮ್ಮ ಕೈಗೆ ಮೊಬೈಲ್ ಬಂದು ಪ್ರಾಯಶಃ ಒಂದಷ್ಟು ರಾಶಿ ಬಂದು ಕೊರೋನಾದ ನಂತರ ಟೀಚರ್ನವರಿದ್ದರೆ ಗೊತ್ತಿಲ್ಲ, ಎಲ್ಲ ಮಕ್ಕಳ ಕೈಗೆ ಮೊಬೈಲ್ ಕೊಡಿ ಅಂತ ಸರ್ಕಾರದ ಆದೇಶ ಆಯಿತು.
ಆ ಮೊಬೈಲ್ ಬಂದ ಮೇಲೆ ಅಡ್ವಾನ್ಸ್ಮೆಂಟ್ ರಾಶಿ ಆಯಿತು. ಮಗುವಿನ ಮನಸ್ಸನ್ನು ಕೆಳಗೆ ತರತಕ್ಕಂಥ ವಿಚಾರಗಳು ಜಾಸ್ತಿ ಆಯಿತು. ಅದರಲ್ಲಿ ಈ ಲೋಕದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಅದನ್ನು ಚಾಯ್ಸ್ ಮಾಡುವಂಥ ಶಕ್ತಿ ನಮಗಿರಬೇಕಂತ. ಅಷ್ಟು ಸುಲಭ ಅಲ್ಲ. ಅಂದರೆ ಪತಂಜಲಿ ಹೇಳ್ತಾನೆ, ಮನಸ್ಸೆಂಬುದು ಉಭಯವಾಹಿನಿ ಅಂತ ಯೋಗದಲ್ಲಿ ಹೇಳ್ತಾನೆ. ಉದಾತ್ತವಾದಂಥ ಚಿಂತನೆಯನ್ನು ಮಾಡುತ್ತಾ ಮಾಡುತ್ತಾ ಮೇಲ್ಮುಖವಾಗಿ ಹರಿದು ಶ್ರೇಷ್ಠವಾದ ರಾಜ ಆಗ್ಬೋದು, ಚಕ್ರವರ್ತಿ ಆಗ್ಬೋದು, ಜಗದ್ಗುರು ಆಗ್ಬೋದು. ಕೆಟ್ಟ ಚಿಂತನೆಯನ್ನು ಮಾಡುತ್ತಾ ಮಾಡುತ್ತಾ ದೊಡ್ಡ ಉಗ್ರಗಾಮಿ ಕೂಡ ಆಗ್ಬೋದು ಅಂತ ಹೇಳ್ತಾನೆ ಪತಂಜಲಿ. ನದಿಗಾದರೆ ಏಕಪ್ರಕಾರವಾಗಿ ಏಕಮುಖವಾಗಿ ಹರಿತದೆ ನದಿ. ಪೂರ್ವವಾಹಿನಿಯಾಗಿ, ಪಶ್ಚಿಮ ವಾಹಿನಿಯಾಗಿ, ದಕ್ಷಿಣ ವಾಹಿನಿಯಾಗಿ, ಉತ್ತರ ವಾಹಿನಿಗೆ ಹರಿಯೋದಿಲ್ಲ, ಹಿಮಾಲಯ ಇದೆ. ಹಾಗೆ ನಮ್ಮ ಮನಸ್ಸು ಕೂಡ ಉಭಯವಾಹಿನಿ ಅಂತ ಹೇಳ್ತಾನೆ, ಒಂದು ಕೆಳಮುಖವಾಗಿ ಮೇಲ್ಮುಖವಾಗಿ. ನಾವು ಅದಕ್ಕೆ ಸರಿಯಾಗಿ ಟ್ರೈನಿಂಗನ್ನು ಕೊಡಬೇಕು. ನೋಡಿ, ನಮ್ಮ ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿ ಕಣ್ಣಂಬಾಡಿಯನ್ನು ಕಟ್ಟಿದರು. ಆ ಕಾವೇರಿ ಅದು ನದಿ ಹರಿದು ಹೋಗಿ ಎಲ್ಲೋ ಲುಪ್ತ ಆಗ್ತಿತ್ತು, ಸಮುದ್ರದಲ್ಲಿ ವೇಸ್ಟ್ ಆಗ್ತಿತ್ತು. ಅವರ ಬುದ್ಧಿಜ್ಞಾನದಿಂದ ಮೈಸೂರಿನಲ್ಲಿ ಅಣೆಕಟ್ಟನ್ನು ಕಟ್ಟಿ ಆ ಮೈಸೂರು ಮಂಡ್ಯವನ್ನು ಸಾಮ್ರಾಜ್ಯ ಆಗಿ ಮಾಡಿದರು. ಬೇಕಷ್ಟು ಕರೆಂಟ್ ಆಯಿತು. ಆ ಎಲ್ಲ ಗ್ರಾಮಗಳು ಭಾಳ ಒಂದು ಹಸಿರಿಂದ ಫಲವತ್ತಾದಂಥ ಜಮೀನಾಗಿ ಮಾಡಿದರು. ಹಾಗೆ ನಮ್ಮಲ್ಲಿ ಕೂಡ ಹರಿಯತಕ್ಕಂಥ ಒಂದು ಕರೆಂಟ್ ಇದೆ ಅಲ್ವಾ, ಅದು ಆ ಜಾತಿ ಈ ಜಾತಿ ಇನ್ನೊಂದು ಮತ್ತೊಂದು ಭಾಗವಾಗಿ ಬೇರೆ ಬೇರೆ ಸಣ್ಣ ಸಣ್ಣ ನದಿ ತೊರೆಗಳಾಗಿ ಹರಿಯತಕ್ಕಂಥ ಆ ಸಣ್ಣ ಪುಟ್ಟ ನೀರಿನ ವ್ಯವಸ್ಥೆಗಳನ್ನ ಇಂಥ ಒಂದು ಅಣೆಕಟ್ಟಿನಲ್ಲಿ ಶೇಖರಿಸಿ ಅದನ್ನು ಕರೆಂಟಾಗಿ ಮಾಡುವ ಆಲೋಚನೆ ಮಾಡ್ತಾ ಇದ್ದೇವೆ. ಎಲ್ಲ ಕಡೆಯಲ್ಲಿ ಸೇರಿ ಒಂದೇ ಕಡೆಯಲ್ಲಿ ನಾವು ಚಿಂತನೆಯನ್ನು ಮಾಡಿದಾಗ ಅದನ್ನು ಇವನು ಮಾಡ್ತಿದ್ದ, ಯಾರು ಬಸವಣ್ಣ, ಕೂಡಲ ಸಂಗಮದಲ್ಲಿ ಜ್ಞಾನಮಂಟಪ ಅಂತೆ. ಎಲ್ಲ ನಿಮ್ಮಂಥ ಕೆಲಸವರು ಸಂಜೆ ಒಂದು ಕಡೆ ಸೇರೋದು, ಅವರವರ ಜ್ಞಾನದ ವಿನಿಮಯವನ್ನು ಮಾಡ್ತಿದ್ರು, ಎಲ್ಲ ಚರ್ಚೆ ಮಾಡ್ತಿದ್ರು. ಒಬ್ಬರಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಆ ಜ್ಞಾನ ಪಸರಿಸ್ತಾ ಇದ್ದಂತೆ. ಈಗ ನಮಗೆ ಮಾಡಲಿಕ್ಕೆ ಆ ಜ್ಞಾನ ಭಂಡಾರದ ಚಿಂತನೆಗೆ ಅವಕಾಶ ಇದೆಯಾ? ಈಗ ಜ್ಞಾನ ಭಂಡಾರದ ಚಿಂತನೆ ಒಂದು ಪೆಟ್ಟಿಗೆ ಬಂದಿದೆಲ್ಲ, ಬೆಳಗ್ಗೆಯಿಂದ ಕತ್ತಲವರೆಗೆ. ಅದಕ್ಕೆ ಬೆಳಿಗ್ಗೆ ಸಂಜೆ ರಾತ್ರಿ ಅಂತ ಇಲ್ಲ, ಎಚ್ಚರ ಆದಾಗ ಈ ಪೆಟ್ಟಿಗೆ ಮೇಲೆ ಕೈ ಹೋಗ್ತದೆ. ಪೆಟ್ಟಿಗೆಯಲ್ಲಿ ಇಲ್ಲ ಅಂತಿಲ್ಲ, ಒಳ್ಳೆಯ ವಿಚಾರವೂ ಇದೆ. ನಮಗೆ ಒಂದು ಸಲ ಪುಸ್ತಕ ಮರೆತು ಬಿಟ್ಟರೆ ನಾನು ವಾಟ್ ಈಸ್ ದಿ ಹಿಸ್ಟರಿ ಆಫ್ ದಿಲೀಪ ಅಂತ ಕೇಳ್ತೇನೆ, ಸೂರ್ಯವಂಶದ ಚಕ್ರವರ್ತಿಗಳ ಕತೆ ಕೇಳ್ತೇನೆ. ಪಟ್ಟನೆ ಬರ್ತದೆ, ಅದರಲ್ಲಿ ಉಂಟು ಬೇಕಾದನ್ನು ಹುಡುಕಿದರೆ. ಆದರೆ ಪಟ್ಟನೆ ನಮ್ಮ ಮನಸ್ಸು, ನಾನು ಹೇಳಿದೆಲ್ಲ ಬಹಿರ್ಮುಖ ಅಂತೆ. ಆ ಮನಸ್ಸನ್ನು ನಾವು ಸ್ವಾಧೀನಪಡಿಸುವಂಥ ಅಭ್ಯಾಸ ಮಾಡಬೇಕು. ಎಲ್ಲ ಕಡೆಯಲ್ಲಿ ಭಗವತ್ ಪ್ರಾಪ್ತಿಯೇ ನಮ್ಮ ಮುಖ್ಯ ಅಂತ ಗೊತ್ತುಂಟು. ವಿಘ್ನೇಶ್ವರನ ಎದುರು ನಿಂತರೆ ಒಂದು ನಿಮಿಷ ಕಣ್ಮುಚ್ಚರಿ, ವಿಘ್ನೇಶ್ವರ ನನಗೆ ಒಳ್ಳೇದು ಮಾಡು, ನನ್ನ ಗಂಡನಿಗೆ ಒಳ್ಳೇದು ಮಾಡು, ಹೆಂಡತಿಗೆ ಒಳ್ಳೇದು ಮಾಡು, ಮಕ್ಕಳಿಗೆ ಒಳ್ಳೇದು ಮಾಡುವಂತೆ ಒಂದಷ್ಟು ಪಟ್ಟಿ ಕೊಡ್ತೇವೆ ನಾವು. ರಂತಿದೇವನ ಕತೆ ನೀವು ಕೇಳಿರ್ಬೋದು, ಶಿಬಿಯ ಕಥೆಯನ್ನು ನೀವು ಕೇಳಿರ್ಬೋದು. ಅವರೆಲ್ಲ ಧ್ಯಾನದ ಪರಾಕಾಷ್ಠೆಯಲ್ಲಿದ್ದರು. ಒಂದೊಂದು ವಾರ ಊಟ ಮಾಡ್ತಿರಲಿಲ್ಲ. ಆಗ ಊಟದೊತ್ತಿಗೆ ಬಂದರೆ ಎಲ್ಲ ಆ ಊಟದ ಅತಿಥಿಗಳಿಗೆ ದಾನ ಕೊಟ್ಟು ಕೈಚೆಯಲ್ಲಿ ಕೃಷ್ಣಾರ್ಪಣ ಅಂತ ಕೇಳ್ತಿದ್ರು. ಬ್ರಹ್ಮ ವಿಷ್ಣು ಮಹೇಶ್ವರೊಂದು ಪ್ರತ್ಯಕ್ಷ ಆಗಿ ಕೇಳಿದರೆ, ಅಪ್ಪ ನಿನಗೆ ಏನು ಬೇಕು ಅಂತ ಕೇಳಿದರೆ ನನಗೇನು ಕಮ್ಮಿ ಇದೆ ಅಂತ ಹೇಳ್ತಿದ್ರು. ಆಶ್ಚರ್ಯ ಅಲ್ವಾ? ಒಂದೊಂದು ವಾರ ಊಟ ಇಲ್ಲದು ಆ ಭಗವದ್ಭಕ್ತಿಯ ಆನಂದದ ಮುಂದೆ ನನಗೇನು ಕಮ್ಮಿ ಇದೆ ಅಂತ ಕೇಳ್ತಿದ್ರಂತೆ. ಶಿಬಿಯ ಕತೆ ಕೇಳಿರ್ಬೋದು. ಅಲ್ಲಿ ಇಂದ್ರ ಮತ್ತು ಅಗ್ನಿ ಬಂದು ಅವನ ಮಾಂಸವನ್ನೇ ಸ್ವೀಕಾರ ಮಾಡ್ತಾರೆ. ಕತೆ ಉದ್ದ ಉಂಟು, ಊಟದ ಹೊತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಕಟ್ಟು ಮಾಡ್ತೇನೆ. ರಂತಿದೇವನ ಕತೆ ನೋಡ್ತೀರಿ, ಒಂದೊಂದು ವಾರ ಊಟ ಇಲ್ಲ, ಎಲ್ಲವನ್ನು ದಾನ ಮಾಡಿ 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 ಸೋಲ್ತಾನೆ. ಕಡೆಗೆ ಬಂದಾಗಲೂ ತನಗೆ ಹೆಂಡತಿಗೆ, ಮಗನಿಗೆ, ಸೊಸೆಗೆ ಇದ್ದಂಥ ಆಹಾರವನ್ನು ಕೂಡ ಅತಿಥಿಗಳಿಗೆ ದಾನ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾನೆ. ಒಂದೊಂದು ವಾರ ಊಟ ಇಲ್ಲದಾಗ ನಾವು ಬೆಳಿಗ್ಗೆ ಈಗ ಬೇಕಷ್ಟು ಇಡ್ಲಿ ತಿಂದಿದ್ದೇವೆ, ಈಗ 1 ವಾರ ಆಯಿತು, ಸ್ವಾಮಿಗಳು ಯಾವಾಗ ನಿಲ್ಲಿಸ್ತಾರೆ, ಅಲ್ಲಿ ಊಟ ತಣ್ಣಗಾಗ್ತದೆ ಏನೋ ಅಂತ ಆಚೆ ಈಚೆ ಆಲೋಚನೆ ಮಾಡ್ತಾ ಇರ್ತೇವಂತೆ. ಅದು ಸಲ್ಲದಂತೆ. ನಮ್ಮ ಬ್ರೈನಿಗೂ ಸ್ವಲ್ಪ ಊಟವನ್ನು ಕೊಡಬೇಕಂತೆ. ಆ ನಿಟ್ಟಿನಲ್ಲಿ ಒಂದೇ ಕತೆ ಹೇಳಿ ಮುಗಿಸ್ತೇನೆ, 5 ನಿಮಿಷ. ಒಬ್ಬ ಕೃಷ್ಣನ ಅಪ್ಪಟ ಭಕ್ತ ಇದ್ದಾನೆ. ಅವನಿಗೆ ಕುಚೇಲ ಅಂತ ಹೆಸರು, ಸುಧಾಮ್ ಅಂತ ಇನ್ನೊಂದು ಹೆಸರು. ತುಂಬ ಬಡತನ, ಬಟ್ಟೆ ಎಲ್ಲ ಹೊಟ್ಟೆಯಾಗಿದೆ, ರಂಧ್ರ ಬಿದ್ದಿದೆ ಎಲ್ಲ. ಬಡತನ ಅಂದರೆ ಅಷ್ಟು ಬಡತನ. ಆದರೆ ಒಂದೇ ಭಗವಂತ ಬಿಟ್ಟರೆ ಅವನಿಗೆ ಬೇರೆ ಏನು ಗೊತ್ತಿಲ್ಲ. 3 ಹೊತ್ತು ಪೂಜೆ ಮಾಡೋದೇ ಭಗವಂತಂದೇ ಗುಣಗಾನ ಪೂರ್ತಿ. ಅನನ್ಯಶ್ಚಿಂತಾಯಂತು ಮಾಂ ಹೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತ ಇದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ. ಎಷ್ಟು ಸುಂದರವಾಗಿದೆ. ನಮಗೆ ಅಂತ ನಂಬಿಕೆ ಬರಲಿಲ್ವಲ್ಲ. ನಾವೆಲ್ಲ ಆ ನಂಬಿಕೆಯಲ್ಲಿ ನಮ್ಮ ಬದುಕನ್ನು ಒಂದು ಎಷ್ಟು ಸಮಯ ದೂಡಿಕೊಂಡು ಬಂದವರು. ಆ ಭಗವಂತ ಒಬ್ಬ ಇದ್ದಾನೆ. ಯಾವ ಜಾಗಕ್ಕೆ ಹೋದರೆ ನಮ್ಮ ಸುತ್ತಮುತ್ತ ಅವನ ದೂತರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅಂತೆ. ಇಲ್ಲಿ ಹಾಗೆ ಸುಧಾಮ ತುಂಬ ಕಷ್ಟ ಇದ್ದಾನೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ. ಹೆಂಡತಿ ಹೇಳ್ತಾಳೆ, ಏನ್ರಿ ನಿಮ್ಮ ಮಿತ್ರ ರಾಜ ಆಗಿದ್ದಾನೆ ಅಲ್ಲಿ ದ್ವಾರಕೆಯಲ್ಲಿ, ಚಕ್ರವರ್ತಿ ರಾಜ ಇದ್ದಾನೆ ಕೃಷ್ಣ, ಒಂದು ಸಲ ಹೋಗ್ರಿ ಅವನ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡು ಬನ್ನಿರಿ ಅಂತೆ. ಆಗ ಸುಧಾಮ ಹೇಳ್ತಾನೆ, ಏನಮ್ಮ ನನ್ನ ಮಿತ್ರ ರಾಜ ಆದ್ದು ನಿನ್ನ ಕಷ್ಟ ಕೇಳ್ಕೊಳ್ಳಿಕ್ಕೆ, ನಾವು ಬ್ರಾಹ್ಮಣರು ನೋಡು, ನಾವು ಯಾರ ಹತ್ರ ಹೋಗಿ ಅಷ್ಟೊಂದು ಸುಲಭವಾಗಿ ನಾವು ಅವ್ರಿಗೆ ಶರಣರಾಗೋದು, ನಾವು ಶರಣಾಗೋದಿದ್ರೆ ಭಗವಂತನಿಗೆ ಮಾತ್ರ ಅಂತ ಹೇಳ್ತಾನೆ.
ಮತ್ತೆ ಆಯಿತು, ಇಷ್ಟುವರೆಗೆ ಹೇಳಿಲ್ಲ ಹೆಂಡತಿ, ಏನಾದರೂ ಒಂದು ಕಾರಣ ಇರ್ಬೋದು ಅಂತ ಹೇಳ್ಕೊಂಡು ಸ್ವಲ್ಪ ಏನಾದರೂ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ, ಮನೆಯಲ್ಲಿ ಎಂತ ಉಂಟು, ಹೆಂಡತಿ ಹತ್ರ ಹೇಳ್ತಾನೆ ಏನಾದರೂ ಉಂಟೆ ಕೃಷ್ಣನಿಗೆ ಕೊಡಲಿಕ್ಕೆ ಅಂತ. ಪಕ್ಕದ ಮನೆಯಿಂದ ಒಂದು ಇಡೀ ಅವಲಕ್ಕಿ ಅಂತ ತಗೊಂಡು ತನ್ನ ಹಳೆಯ ಬಟ್ಟೆಯಲ್ಲಿ ಸುತ್ತಕೊಂಡು ಕಂಕಳಲ್ಲಿ ಹಾಕ್ಕೊಂಡು ಹೊರಟೋಗ್ತಾನೆ. ಹೋಗುವಾಗ ದ್ವಾರದಲ್ಲಿ ನಿಂತುಕೊಂಡು ಹೇಳ್ತಾನೆ, ಕೃಷ್ಣ ಇದ್ದಾನ ರಾಜ, ನಾನು ಕೃಷ್ಣನ ಮಿತ್ರ ಸುಧಾಮ ಬಂದಿದ್ದೇನೆ ಅಂತೆ. ಆಶ್ಚರ್ಯ ಆಗ್ತದೆ ದ್ವಾರಪಾಲಕರಿಗೆ. ಒಂದು ಹಳೆಯ ಬಟ್ಟೆ ಹಾಕಿದ್ದಾನೆ, ಬಟ್ಟೆ ಎಲ್ಲ ಇದಾಗಿದೆ, ಹರಿತೋಗಿದೆ, ನಾನು ಕೃಷ್ಣನ ಮಿತ್ರ ಅಂತ ಹೇಳ್ತಾನೆ ಅಲ್ವ ಅಂತ. ಆದರೆ ಇರುವುದಲ್ಲಿ ಕೃಷ್ಣನ ದ್ವಾರದಲ್ಲಿ ಅಪಸರ ಎತ್ತುವಂಥ ಧೈರ್ಯ ಇಲ್ಲ. ಆ ಭಗವಂತನ ಪ್ರಭಾವ, ಭಗವಂತನ ಪ್ರಭಾವದಲ್ಲಿ ಕೂಡ ಧರ್ಮಕ್ಷೇತ್ರದಲ್ಲಿ ಕೂಡ ನೀವು ಅಪಚಾರ ಮಾಡಿದರೆ ಏನಾಗ್ತದೆ ಅಂತ ಜಯ ವಿಜಯರ ಕತೆ ಗೊತ್ತುಂಟು. ಧರ್ಮಕ್ಷೇತ್ರದಲ್ಲಿ ಇದ್ದುಕೊಂಡು ನಾವು ಅಪವಿತ್ರತೆಯನ್ನು ಮಾಡಿದರೆ ಏನಾಗ್ತದೆ ಅಂತ ಉಂಟಲ್ಲ, ಅವರು ರಾಕ್ಷಸ 3 ಜನ್ಮಕ್ಕೆ ಬರ್ತಾರಂತೆ. ಇಲ್ಲಿ ಕೃಷ್ಣನಿಂದ ಎಲ್ಲ ಟ್ರೈನ್ ಪಡ್ಕೊಂಡಂಥ ಆ ಭಕ್ತವರ್ಗ ಅಲ್ಲಿ ಹೋಗಿ ಹೇಳ್ತಾರೆ, ನಿಮ್ಮ ಮಿತ್ರ ಸುಧಾಮಂತೆ ಬಂದಿದ್ದಾನೆ, ಒಬ್ಬರು ಬ್ರಾಹ್ಮಣರಿದ್ದಾರೆ ದ್ವಾರದಲ್ಲಿ. ಕೃಷ್ಣ ಓಡೋಡಿ ಬರ್ತಾನೆ, ರುಕ್ಮಿಣಿನೇ ಕೇಳ್ಕೊಂಡೇ ಬರ್ತಾನೆ, ಬಾರೆ ಅಂತೆ. ದ್ವಾರದಲ್ಲಿ ಪೂಜೆಯನ್ನು ಮಾಡಿ ಪಾದವನ್ನು ತೊಳ್ಕೊಂಡು ಆ ಪಾದದ ನೀರನ್ನು ತಲೆಗೆ ಪ್ರೋಕ್ಷಾಲನ ಮಾಡಿಕೊಡ್ತಾನೆ, ಅಪ್ಪಿ ಇಟ್ಕೊಡ್ತಾನೆ. ಅಲ್ಲಿಂದ ಕರ್ಕೊಂಡೋಗಿ ಮತ್ತೆ ಅವನ ಪೀಠದಲ್ಲಿ, ಕೃಷ್ಣನ ರಾಜಪೀಠದಲ್ಲಿ ಕುಳ್ಳಿಸಿ ಮತ್ತೆ ವಿದ್ಯುಕ್ತವಾದಂಥ ಪಾದ ಪೂಜೆಯನ್ನೆಲ್ಲ ಮಾಡ್ತಾರೆ. ಅಲ್ಲಿ ನನಗೆ ಅಲ್ಲಿ ತಂಗಿ ಏನಾದರೂ ಕೊಟ್ಟಿದ್ದಾಳ, ನಿನ್ನ ಹೆಂಡತಿ ಏನಾದರೂ ಕೊಟ್ಟಿದ್ದಾಳ ಅಂತೇಳಿ ನೀವು ಏನು ನಾಚಿಕೆ ಆಗ್ತದೆ. ರಾಜ ಈ ಒಣ ಅವಲಕ್ಕಿಯನ್ನು ತೆಗೆಯುವುದೇ, ಒಂದು ಕಡೆಯಲ್ಲಿ ಬಟ್ಟೆ ಕೂಡ ಹರಿದಿದೆ, ಆದರೆ ಏನು ಮಾಡೋದು, ಅವನಿಗೆ ಗೊತ್ತಾಯ್ತು. ಕೃಷ್ಣ ಹೇಳ್ಕೊಂಡು ಹೋಗಿ ಸ್ವಲ್ಪ ತಿಂದೇ ಬಿಟ್ಟಂತೆ ಆ ಒಣ ಅವಲಕ್ಕಿಯನ್ನು. ಆಗ ರುಕ್ಮಿಣಿ ತಡೀತಾಳೆ, ನಿಲ್ರಿ ಪೂರ ತಿನ್ನಬೇಡಿ ಅಂತೆ. ಹಂಗೆ ಅಲ್ಲಿ 3 ದಿವಸ ಇರ್ತಾನೆ ಅವನ ಆತಿಥ್ಯದಲ್ಲಿ. ಮರ್ತೇ ಹೋಯ್ತು, ನೀವಾದರೆ ಕಾಯ್ತಾ ಇರ್ತೀರಿ. ಈಗ ಒಬ್ಬ ಇರುವಾಗ ಕಾಯುವ ಕೃಷ್ಣ, ಒಬ್ಬ ಇರುವಾಗ ಸ್ವಲ್ಪ ಸಾಲ ಕೇಳುವ, ಏನಾದರೂ ಮಾತಾಡೋಣ, ಮನೆ ಪರ್ಸನಲ್ ಸಮಸ್ಯೆಯನ್ನು ಹೇಳುವಂತೆ ನಾವೆಲ್ಲ ಮಾಡೋದಾಗೆ ಅಲ್ವಾ. ಅವನಿಗೆ ಗೊತ್ತೇ ಇಲ್ಲ, ಕೃಷ್ಣನ ಗುಣಗಾನವನ್ನೇ ಮಾಡ್ತಾ ಇದ್ದವ, ಪರಮಾತ್ಮನ ಅನುಸಂಧಾನವನ್ನೇ ಮಾಡ್ತಾ ಇದ್ದವ. 3ನೇ ದಿವಸ ಆಗಿ ಪ್ರಭು ನಾನು ಬರ್ತೆ ಭಗವಂತ ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ಹಪ್ಪಿ ಇಟ್ಕೊಡ್ತಾನೆ. ಅವನಿಗೆ ನೆನಪೇ ಇಲ್ಲ ಏನು ಕೇಳಿಕ್ಕೆ ಹೋಗಿದೆ ಅಂದೆ. ಮನೆ ಹತ್ರ ಬರ್ತಾನೆ, ಮನೆ ಇಲ್ಲ. ಮನೆ ಹತ್ರ ಬರ್ತಾನೆ, ಮನೆಯ ಜಾಗದಲ್ಲಿ ಅರಮನೆ ನಿರ್ಮಾಣ ಆಗಿದೆ. ಅಂಗಳದಲ್ಲಿ ತುಂಬ ಹೆಂಗಸರು ಮಕ್ಕಳು ಓಡಾಡ್ತಾರೆ. ಅಲ್ಲಿ ನಿಲ್ತಾನೆ, ಆಶ್ಚರ್ಯ ಆಗ್ತದೆ, ನಾನು ಇಲ್ಲಿ ದಾರಿ ತಪ್ಪಿ ಬಂದೆ. ಇಲ್ಲಪ್ಪ, ಮನೆ ಹತ್ರದವರೆಗೆ ಒಂದೇ ದಾರಿ ಇದ್ದದ್ದು, ಬಂದಿದ್ದೇನೆ ಅಂತೆ. ಅಲ್ಲಿ ಒಂದು ಚಂದದ ಒಂದು ಹೆಂಗಸು ನಿಂತಲೆ, ಬನ್ರಿ ಅಂತ ಹೇಳ್ತಾಳೆ. ಯಾರಮ್ಮ ನೀನು? ನಾನು ನಿಮ್ಮ ಹೆಂಡತಿ ಅಲ್ವಾ? ಅರೆ ಏನು ಕಿರೀಟ ಇಟ್ಟಿದ್ದೀ, ಬಂಗಾರ ಎಲ್ಲ ತೊಟ್ಟಿದ್ದೆಲ್ಲ, ಕಂಕುಲಲ್ಲಿ ಎಲ್ಲ ಒಳ್ಳೆ ರೇಷ್ಮೆ ಸೀರೆ ಎಲ್ಲ, ನೀನು ಎಂಥದ್ದು ಇದು ಅಂತೆ. ಅವಳು ಹೇಳ್ತಾಳೆ, ನೀವೇನ್ರಿ ಅಂತೆ. ಸುಧಾಮನ ಮೈಯಲ್ಲಿ ಎಲ್ಲ ಬಂಗಾರದ ಬಟ್ಟೆಗಳು ಬಂದಿದೆ, ಸರ ಬಂದಿದೆ, ಸುಧಾಮನಿಗೆ ಗೊತ್ತಿಲ್ಲ. ಆಗ ಕನ್ನಡಿಯ ಮಂದಿ ಆಶ್ಚರ್ಯಚಕಿತ ಆಗ್ತಾರೆ. ಇದನ್ನೇ ಆ ಶ್ಲೋಕ ಹೇಳಿದ್ದು, ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ. ಆ ಭಗವಂತನೆಂಬ ಶಕ್ತಿಯ ಮುಂದೆ ನಾವು ಶರಣಾಗತರಾದರೆ ಆ ಶಕ್ತಿ ನಮ್ಮನ್ನು ಕಾಲಕಾಲಕ್ಕೆ ರಕ್ಷಿಸ್ತದಂತೆ 1000 ಕತೆ ಹೇಳ್ಬೋದು. ಇದರಲ್ಲಿ ಒಂದು ಕತೆ ಅಲ್ಲ ಅಂತ ಅನೇಕ ಉದಾಹರಣೆಗಳು. ಆದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ರೂಲ್ ನಮಗೆ ಸರಿಯಾಗಿ ಡಿಮಾಂಡ್ ಮಾಡಲಿಕ್ಕೆ ಗೊತ್ತಿಲ್ಲ. ಆದ ಕಾರಣ ಆ ಕಡೆಯಿಂದ ಸಪ್ಲೈ ಆಗುವುದಿಲ್ಲ. ಯಾವುದೇ ವಸ್ತುಗಳನ್ನು ನೀವು ಡಿಮಾಂಡ್ ಮಾಡಬೇಕಾದ್ರೆ ಸರಿಯಾಗಿ ಅವರಿಗೆ ಆರ್ಡ್ರಸ್ ಕೊಡಬೇಕು, ಸರಿಯಾದ ಅಲ್ಲಿ ಪಥ ಅಡ್ರೆಸ್ ಇರಬೇಕು. ಹಾಗಾದರೆ ನಿಮ್ಮ ಆರ್ಡ್ರಸ್ ನಿಮ್ಮ ಮನೆಗೆ ಒಂದು ಮುಟ್ತದೆ. ಅದೇ ರೀತಿಯಲ್ಲಿ ಭಗವಂತನನ್ನು ಕೂಡ ಕಾಣಬೇಕಾದರೆ, ಭಗವತ್ ಪ್ರಾಪ್ತಿ ಆಗಬೇಕಾದ್ರೆ ನಿಮಗೆ ನಾನು ಯಾವಾಗಲೂ ಹೇಳಿಕೊಂಡು ವಿವೇಕ, ವೈರಾಗ್ಯ, ಇಂದ್ರಿಯ ನಿಗ್ರಹ. ಈ ಪ್ರಪಂಚ ಎಲ್ಲವೂ ನಾಶ ಆಗ್ತದೆ. ನಮ್ಮ ಅಧಿಕಾರ, ಸಂಪತ್ತು, ಯೌವನ, ಕೀರ್ತಿ, ಆರೋಗ್ಯ ಎಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಕೈಬಿಟ್ಟು ಹೋಗ್ತದೆ ಎಂಬ ಭಾವನೆ ನಮಗೆ ಒಳಗಿರಬೇಕು. ಎಲ್ಲ ನಾಶ ಆಗುವ ವಸ್ತು ಅಂತೆ ಗುರುಗಳು ಹೇಳಿದ್ದಾರಂತೆ. ಮನೆ ಬಿಡುವುದಲ್ಲ, ಹೆಂಡತಿ ಮಕ್ಕಳನ್ನು ದೂರ ಮಾಡುವುದಲ್ಲ, ಉದ್ಯೋಗ ಬಿಡುವುದಲ್ಲ. ಉದ್ಯೋಗವನ್ನು ನೀನು ಬೆಳಿಗ್ಗೆ 10 ಗಂಟೆಗೆ ಹೋಗಿ 5 ಗಂಟೆವರೆಗೆ ಉದ್ಯೋಗ ಮಾಡಲೇಬೇಕು. ಮನೆಗೆ ಬಂದ ಮೇಲೆ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಸಾಕಲೇಬೇಕು. ಆದರೆ ಒಳಗಿಂದ ಒಂದು ಭಾವನೆ ಇರಬೇಕು, ಈ ಶರೀರದ ಯಜಮಾನ ಸ್ವಾಮಿಯೊಬ್ಬ ಬೇರೆ ಇದ್ದಾನೆ, ಅವನ ಆನತಿಯಂತೆ ನನ್ನ ಶರೀರದಲ್ಲಿ ಹೊತ್ತಪ್ರೋತವಾಗಿ ಆ ಶಕ್ತಿ ಕೆಲಸ ಮಾಡ್ತಾ ಇದೆ, ಅದಕ್ಕೆಲ್ಲ ಅವನೇ ಪೂರ್ಣ ಕಾರಣೀಕರ್ತ ಎಂಬ ಸಾಕ್ಷಿ ಭಾವದಿಂದ ನಾವು ಈ ಪ್ರಪಂಚದಲ್ಲಿ ನಮ್ಮ ದಿನಚರಿಯನ್ನು ನಡೆಸಿದಾಗ ಭಗವತ್ ಪ್ರಾಪ್ತಿಗೆ ನಾವು ಗೊತ್ತಿಲ್ಲದೆ ಅದಕ್ಕೆ ಬಾಧ್ಯರಾಗ್ತೇವೆ, ಸಶಕ್ತರಾಗ್ತೇವೆ. ಹೇಗೆ ಅಮರನಾಥದಲ್ಲಿ ಒಂದೊಂದು ಬಿಂದು, ಆ ನೀರಿನ ಐಸಿನ ಬಿಂದು ಬಿಟ್ಟು ಶಿವಲಿಂಗ ಆಗಿ, ಯಾರೋ ಹೋಗಿರ್ಬೋದು ಅಮರನಾಥಿಗೆ, ದೊಡ್ಡ ಶಿವಲಿಂಗ, 8 ಫೀಟ್ 10 ಫೀಟ್ ಶಿವಲಿಂಗ, ಅದ್ಭುತ ಶಿವಲಿಂಗ. ಅದನ್ನು ನೋಡುವಾಗ ಅಪರಿಮಿತ ಆನಂದ. 2 ತಿಂಗಳು ಇರ್ತದೆ, ಮತ್ತೆ ಕರಗಿ ಹೋಗ್ತದೆ. ಹಾಗೆಯೇ ನಮ್ಮ ಬದುಕಿನ ಅಭ್ಯುದಯ ಕೂಡ, ಭಗವತ್ ಪ್ರಾಪ್ತಿಯ ವಿಚಾರ ಕೂಡ, ಆ ಭಗವಂತನ ಅಂಶ ಕೂಡ ನಾವು ಸತ್ಕಾರ್ಯಗಳನ್ನು ಮಾಡ್ತಾ ಹೋದಾಗ ಒಂದೊಂದು ಬಿಂದುವಾಗಿ ಸೇರಿ ನಮ್ಮ ಭಾಗ್ಯದ ಬಾಗಿಲು ಯಾವಾಗ ತೆರೆಯುತ್ತಂತೆ ಗೊತ್ತಿಲ್ಲಂತೆ. ಆ ನಿಟ್ಟಿನಲ್ಲಿ ಒಟ್ಟಾರೆ ಮೇಲೆ ನಮ್ಮ ಶರಣಾಗತಿ ಏನಿದ್ರೆ ಆ ಭಗವಂತ ಎಂಬ ಭಾವನೆ ಇರಬೇಕು. ಅದಕ್ಕೆ ಪೂರಕವಾಗಿ ಇಲ್ಲಿ ಕೂಡ ನಾವು ಚಾತುರ್ಮಾಸದ ವೇದಿಕೆಯಲ್ಲಿ ದಿನನಿತ್ಯ ಬೆಳ್ಳಂಬೆಳಿಗ್ಗೆ
ಯಜ್ಞ ಇರ್ಬೋದು. 7 ಗಂಟೆಯಿಂದ 9 ಗಂಟೆವರೆಗೆ ಡೈಲಿ ಯಜ್ಞ ನಡೀತದೆ. ಸ ಯಜ್ಞ ಪ್ರಜಾಸಷ್ಟ ಪುರೋವಾಚ ಪ್ರಜಾಪತೆ ಅನೇನ ಪ್ರಸವೇಶ್ವರಾಂ ಮೇಸಾವೋಸಿ ಇಷ್ಟಕಾಮದಕ್ಕು ಅಂತ ಭಗವಂತ ಹೇಳ್ತಾನೆ. ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞಗಳನ್ನು ನಾನು ಹುಟ್ಟಿಸಿದ್ದೇನೆ. ಆ ಯಜ್ಞಗಳು ನಿಮ್ಮ ಇಷ್ಟಾರ್ಥವನ್ನು ನಡೆಸ್ತಕ್ಕಂಥ ಕಾಮಧೇನು ಆಗಬೇಕು ಅಂತೆ. ಯಜ್ಞಕ್ಕೂ ಅಷ್ಟು ಶಕ್ತಿ ಇದೆ. ಶ್ರದ್ಧಾ ಭಕ್ತಿಯಿಂದ ನೀವು ಯಜ್ಞ ಮಾಡಿದರೆ ಹೆಂಡತಿ, ಮಕ್ಕಳು, ಅಧಿಕಾರ, ಸಂಪತ್ತು, ಕೀರ್ತಿ, ಆರೋಗ್ಯ ಎಲ್ಲ ಭಾಗ್ಯಗಳನ್ನು ಕೊಡ್ತಕ್ಕಂಥ ಶಕ್ತಿ ಯಜ್ಞ ದೇವತೆಗಳಿದೆ. ಒಂದಿಲ್ಲ, ಮೋಕ್ಷ. ಅದಕ್ಕೆ ಸ್ವಯಂ ಮೋದ ಕ್ಷಯ ಅಂತ ಹೇಳ್ತೇವೆ. ಅದು ಯಜ್ಞದಿಂದಲ್ಲ. ಯಜ್ಞ ಒಂದು ಭಾಗ ಥ್ರೆಶೋಲ್ಡ್ ಆಗಬೇಕು, ಮೆಟ್ಟಲಾಗ್ಬೋದು, ಅದರಿಂದ ಮತ್ತೆ ಆಚೆ ಹೋಗಬೇಕು. ಅದು ಸ್ವಯಂ ನಿಮ್ಮ ಆ ಜ್ಞಾನಯೋಗದ ಮುಖಾಂತರ ಆ ಯೋಗವನ್ನು ನೀವು ಮಾಡುತ್ತಾ ಮಾಡುತ್ತಾ ಭಗವತ್ ಪ್ರಾಪ್ತಿಗೆ ಪಾತ್ರರಾಗಿ ಸ್ವಯಂ ನೀವೇ ಭಗವಂತ ಆಗುವಂಥ ಒಂದು ಕೈಂಕರ್ಯ. ಉಪ್ಪಿನ ಗೊಂಬೆ ಸಮುದ್ರಕ್ಕೆ ಬಿದ್ದಾಗ ಬೊಂಬೆ ಬೇರೆ ಸಮುದ್ರ ಬೇರೆ ಅಂತ ಆಗೋದಿಲ್ಲ. ಉಪ್ಪಿನ ಬೊಂಬೆ ಸಮುದ್ರದಲ್ಲಿ ಲಯ ಆಗಿ ಹೋಗ್ತದಂತೆ. ಹಾಗೆ ನಮ್ಮ ಮನಸ್ಸನ್ನು ಭಗವಂತನ ಹತ್ರ ಕೊಂಡೋಗುತ್ತಾ ಪಂಚಪ್ರಾಣಗಳನ್ನು ಮುಖ್ಯ ಪ್ರಾಣಗಳಾಗಿ ಮಾಡಿ ಮುಖ್ಯ ಪ್ರಾಣವನ್ನು ಜಾಗೃತ ಸ್ವಪ್ನ ಸುಷುಪ್ತಿ ತುರ್ಯದಿಂದ ತುರ್ಯಾತೀತ ಸ್ಥಿತಿಗೆ ಕೊಂಡೋಗಿ ಮುಟ್ಟಿಸುವಂಥ ಒಂದು ಸ್ಥಿತಿಯನ್ನು ನಾವು ಯೋಗ ಅಂತ ಹೇಳ್ತೇವೆ. ಆ ಸ್ಥಿತಿ ನಿರಂತರ ಅಭ್ಯಾಸೇನ ವೈರಾಗ್ಯಂತೆ. ಅದಕ್ಕೆ ಪೂರ್ವಪೀಠಿಕೆಯಾಗಿ ನಾವು ಈ ಚಾತುರ್ಮಾಸದ ವೇದಿಕೆಯಲ್ಲಿ ಎಲ್ಲ ಜನರಿಗೆ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಂಸ್ಕಾರವನ್ನು ಬೋಧಿಸ್ತಕ್ಕಂಥ. ಸಂಸ್ಕಾರ ಅಂದರೆ ಇಷ್ಟೇ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಆನಂದಕ್ಕಾಗಿ ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಕಿರಿಯರು ಇರ್ಬೋದು, ಹಿರಿಯರಿರ್ಬೋದು, ಎಲ್ಲರನ್ನೂ ಪ್ರೀತಿಸುವುದು. ಮತ್ತು ಸನಾತನ ಧರ್ಮ ಹೇಳಲ್ಪಟ್ಟಂಥ ರಾಮಾಯಣ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ದೇವರ ಭಕ್ತಿ ಇರ್ಬೋದು, ಪೂಜೆ ಇರ್ಬೋದು, ಪುರಸ್ಕಾರ ಇರ್ಬೋದು, ಇಂತಹ ಸರಳ ಕೈಂಕರ್ಯಗಳನ್ನು ಮಾಡುತ್ತಾ ಹೋದಾಗ ನಿಮ್ಮ ಮಕ್ಕಳಿಗೆ ಅದರಿಂದ ಒಂದು ನಿರ್ದೇಶನ ಸಿಗ್ತದೆ, ಅದರಿಂದ ಸಂಸ್ಕಾರ ಸಿಗ್ತದೆ. ಅದೇ ಮಕ್ಕಳು ಮುಂದಕ್ಕೆ ದೇಶದ ಒಂದು ದೊಡ್ಡ ಆಧಾರ ಸ್ತಂಭ ಆಗ್ತಾರಂತೆ. ಆ ನಿಟ್ಟಿನಲ್ಲಿ ಚಾತುರ್ಮಾಸದ ವೇದಿಕೆಯಲ್ಲಿ ನಿತ್ಯನಿರಂತರ ಧರ್ಮ ಜಾಗತಿಯ ಸಂಸ್ಕಾರ ವರ್ಧಿಸ್ತಕ್ಕಂಥ ಕೈಂಕರ್ಯ ನಡೀತಾ ಇದೆ. ಈ ಕೈಂಕರ್ಯಕ್ಕೆ ಪೂರ್ಣ ಶ್ರಮಪಟ್ಟಂಥ ಒಂದು 4-5 ವರ್ಷದಿಂದ ನಮ್ಮಲ್ಲಿ ಭಾಳ ನಿಷ್ಠೆಯಿಂದ ಬೇಡಿಕೊಂಡಂಥ ನಮ್ಮ ಈ ಭಾಗದ ಶಾಸಕರಂಥ ಗುರುರಾಜ್ ಗಂಟೆಹೊಳೆ ಇರ್ಬೋದು, ಗೋಪಾಲ್ ಪೂಜಾರಿ ಇರ್ಬೋದು, ಅನೇಕ ನಾಯಕರು ಸಹಭಾಗಿತ್ವದಿಂದ ಈ ಕೈಂಕರ್ಯ ನಡೆದಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ಸ್ವಾಮಿ ಅಂತ ಶ್ರೀರಾಮಚಂದ್ರ ದೇವರೆಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ. ಸನಾತನ ಧರ್ಮದ ಕುರಿತು ಗುರುಗಳು ಆಶೀರ್ವಚನ ನೀಡಿ